ಹಾಯ್ ಫ್ರೆಂಡ್ಸ್, ಕೊನೆಯದಾಗಿ 2 ಪಾಯಿಂಟ್. ಒಂದು ಪಾಯಿಂಟ್ ಏನಂದರೆ, ಭಾರತ ಪಾಕಿಸ್ತಾನ್ ಪ್ಲೇಯರ್ಗಳು ಪಂದ್ಯದ ವೇಳೆಯಲ್ಲಿ ಹಸ್ತಲಾಘವ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ನಾನು ನೋಡಿದಾಗ ವಿಶ್ವಕಪ್ದಲ್ಲಿ ವಸೀಂ ಅಕ್ರಮ್, ರೋಹಿತ್ ಶರ್ಮಾ ಅವರಿಬ್ಬರು ಹಗ್ ಮಾಡಿಕೊಂಡಿದ್ರು. ಇದನ್ನು ಕಂಟಿನ್ಯೂ ಮಾಡಬೇಕಾ, ಹಿಂಗೆ ಕಂಟಿನ್ಯೂ ಮಾಡಬಾರ್ದಾ ಅನ್ನೋ ಪ್ರಶ್ನೆಯನ್ನು ಅಲ್ಲೇ ಕ್ರಿಕೆಟ್ ಪ್ಲೇಯರ್ಗೆ ಬಿಡ್ತೀವಿ. ಯಾಕಂದರೆ ಇದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ. ಅದು ಕ್ರಿಕೆಟ್ ಪ್ಲೇಯರು ಅವರು 11 ಜನ ಅವ್ರ ಗ್ರೌಂಡಲ್ಲಿ ಅವ್ರು ಏನು ಮಾಡ್ತಾರೆ ಅವ್ರಿಗೋಸ್ಕರನೇ ಬಿಟ್ಬಿಡೋಣ. ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ತಲೆ ಕೆಡಿಸ್ಕೊಳ್ಳೋದೇನು, ಭಾರತ ಗೆಲ್ಲುವುದರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳೋಣ. ಮಿಕ್ಕಿದಕ್ಕೆಲ್ಲ ನಾವು ತಲೆ ಹಾಕೋದು ಬೇಡ ಅನ್ನೋ ವಿಚಾರವನ್ನು, ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತಾ, ಯಾಕಂದರೆ ಮಾಂಜ್ರೇಕರ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ಇದೆಲ್ಲ ಒಂದು ಸಿಲ್ಲಿ ರೀಸನ್, ಇದು ಹಸ್ತಲಾಘವ ಮಾಡಬೇಕು ಸ್ಪೋರ್ಟ್ಸ್ಮೆನ್ಶಿಪ್ ಅಂತೇಳಿ. ಯಾಕಂದ್ರೆ ನಮ್ಮ ದೇಶದವರು ಈ ಥರ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅದನ್ನು ನಾವು ಕೇವಲ 11 ಜನಕ್ಕೆ ಮಾತ್ರ ಬಿಟ್ಬಿಡೋಣ. ಮುಂಚೆ ಎಲ್ಲ ನಮ್ಮನ್ನೆಲ್ಲ ಪೇರೆಂಟ್ಸ್ಗಳೆಲ್ಲ ಬೈತಿದ್ರು, ಕ್ರಿಕೆಟ್ ನೋಡ್ಬೇಕಾದ್ರೆ ಆಡಬೇಕಾದ್ರೆ ಅವ್ರು 11 ಜನ ಆಡ್ತಿರ್ತಾರೆ, ನೀವು ಇನ್ನು ಸಾವಿರಾರು ಕೋಟಿ ಜನ ಕೂತ್ಕೊಂಡು ನೋಡ್ತೀರಾ ಅಂತೇಳಿ ಬೈತಿದ್ರು. ಆ ರೀತಿ ಕ್ರಿಕೆಟ್ ಪ್ಲೇಯರ್ಗಳಿಗೆ ಆ ವಿಚಾರವನ್ನು ಬಿಡೋಣ ಅಂತ ಹೇಳ್ತಾ, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಬರೀ ಭಾರತ ಗೆಲ್ಲೋದ ಬಗ್ಗೆ ವಿಚಾರ ಮಾಡೋಣ ಅಂತ ಹೇಳ್ತಾ, ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, 2023 ವಿಶ್ವಕಪ್ ಭಾರತದ ವಿರುದ್ಧ ಆಸ್ಟ್ರೇಲಿಯಾದವ್ರು ಗೆದ್ದ ನಂತರ ಶಾನ್ ಮಾರ್ಷ್ ಅವರು ಪ್ರಸ್ತುತ ಅವರು T20 ನಾಯಕ ಟ್ರೋಫಿ ಮೇಲೆ ಕಾಲಿಡ್ತಾರೆ. ಆ ವಿಚಾರವನ್ನು ರಿಕಿ ಪಾಂಟಿಂಗ್ ಅವರು ಪ್ರಸ್ತಾವನೆ ಮಾಡಿ, ಭಾರತದ ನಮ್ಮ ನಾಯಕ ಸೂರ್ಯ ಅವರು ಕಪ್ ಮೇಲೆ ಅವರು ಚುಂಬನ ಕೊಟ್ಟಿರ್ತಾರೆ. ಅದನ್ನು ಪೂಜನೀಯ ರೀತಿಯಲ್ಲಿ ಅದನ್ನು ಇಟ್ಟಿರುವುದನ್ನು ಪೋಸ್ಟನ್ನು ನೋಡಿಬಿಟ್ಟು ರಿಕಿ ಪಾಂಟಿಂಗ್ ಅವರು ಅದು ಮಾಡಿದ್ದು ತಪ್ಪು, ಆಸ್ಟ್ರೇಲಿಯಾದವರು ಅನ್ನೋದನ್ನು ಅವರು ಕನ್ವಿನ್ಸು ಆಗಿದ್ದಾರೆ ಅನ್ನೋ ವಿಚಾರವನ್ನು ಹೇಳ್ತಾ, ಈ ಜಗತ್ತಿನ ಕ್ರಿಕೆಟ್ನ ಈ ಕ್ಷಣದ ವಿಶೇಷತೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇನ್ನಷ್ಟು ಹೆಚ್ಚೆಚ್ಚು ನೀವು ನನ್ನನ್ನು ಫಾಲೋ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ಇಂಥ ವಿಡಿಯೋಗಳನ್ನು ಮಾಡಲು ಸಹಕಾರಿಯಾಗುತ್ತೆ ಅನ್ನೋ ವಿಚಾರವನ್ನು ತಮ್ಮ ಮುಂದೆ ಹಂಚಿಕೊಳ್ಳುತ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.